ನೋಡಿ, ಗುಜರಾತ್ ಅಂದ ತಕ್ಷಣ ಅಲ್ಲಿಯ ಪೊಲಿಟಿಷಿಯನ್ಸ್ ಮತ್ತು ಅವರ ಪ್ರಭಾವ ಯಾವುದೂ ಕೂಡ ಇಲ್ಲಿ ಬಳಕೆ ಮಾಡಿಲ್ಲ. ಇಂಥ ಕೇಸ್ಗಳಿಗೆ ಅವರು ಸೊಪ್ಪಾಕಿಲ್ಲ. ಸೊ ದಟ್ ಈಸ್ ದಿ ಪ್ಲಸ್ ಪಾಯಿಂಟ್. ಅದನ್ನ ಮಾತಾಡಕ್ ಬಿಡಿ, ನೀವು ಅದಕ್ಕೂ ಅಡ್ಡಿ ಹಾಕ್ಬೇಡ್ರಿ. ಸೊ ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅದು ಬಸವರಾಜ್ ಆಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಇನ್ವಾಲ್ವ್ಮೆಂಟ್ ಇದೆಯಾ? ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವತ್ತು ಅವರನ್ನು ವಶಪಡಿಸಿಕೊಂಡಿರೋದು ತನಿಖೆಗೆ, ಅವರು ವಿಚಾರಣೆಗೆ ಒಳಪಟ್ಟಿಲ್ಲ. ಹಾಗಾಗಿ ವಿಚಾರಣೆ ನಡೆಸಿದ ನಂತರ ಹೌದು ಅವರು ಕೊಲೆ ಆರೋಪಿಗಳಿಗೂ ಇವ್ರಿಗೂ ಕನೆಕ್ಷನ್ ಇತ್ತು. ಬಟ್ ಎಷ್ಟಿತ್ತು ಕನೆಕ್ಷನ್? ಈ ಮರ್ಡರ್ ಕೇಸಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ, ಅದ್ರ ಬಗ್ಗೆ ತನಿಖೆ ನಡಿಬೇಕು. ಆ ತನಿಖೆ ನಡೆದು ವಿಚಾರಣೆ ನಡೆದ ನಂತರ ಗೊತ್ತಾಗುತ್ತೆ. ನಾನು ವಿಚಾರಣೆನೇ ಎದುರಿಸಲ್ಲ ಅಂತ ಇಷ್ಟು ದಿನ ಓಡೋಗ್ತಾ ಇದ್ರು. ಬಟ್ ಆಬ್ವಿಯಸ್ಲಿ ಒಬ್ಬ MLA ಅರೆಸ್ಟ್ಗೆ ಒಳಪಡ್ತಾರೆ ಅಂದರೆ ಅದೊಂದು ಬ್ಲ್ಯಾಕ್ ಮಾರ್ಕ್. ಸೊ ಫಾರ್ ದಟ್ ರೀಸನ್ ಅವರು ಇಷ್ಟು ದಿನ ಕಾನೂನಿನಲ್ಲಿ ನನಗೇನಾದ್ರೂ ರಕ್ಷಣೆ ಸಿಗಬಹುದಾ ಅಂತ ಅದು ಅವ್ರ ಹಕ್ಕು. ಅಹಮದಾಬಾದ್ನಲ್ಲಿ ರಕ್ಷಣೆ ಸಿಗಬಹುದಾ ಅಂತ ಅದಲ್ಲ, ಕೋರ್ಟ್ನಲ್ಲಿ ಅವರು ಈ ದಿನದವರೆಗೂ ಕೂಡ ಹೋರಾಟ ನಡೆಸಿದ್ದಾರೆ. ಅದು ಕಾನೂನಲ್ಲಿ ಅವ್ರಿಗಿರುವಂತಹ, ಈ ನೆಲದ ಕಾನೂನಲ್ಲಿ ಅವ್ರಿಗಿರುವಂತಹ ಹಕ್ಕದು. ಆ ಹಕ್ಕನ್ನು ಅವರು ಬಳಸ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನೈತಿಕತೆಯ ಪ್ರಶ್ನೆ